ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಇಂಚರ ಸ್ತ್ರೀ 30 ಅಕ್ಟೋಬರ್ 2023 1:26 ಮಧ್ಯಾಹ್ನ ಕೊರಟಗೆರೆಯಲ್ಲಿ ಜನನ. ಕೃತಿಕಾ ನಕ್ಷತ್ರ, ವೃಷಭ ರಾಶಿ, ಮಕರ ಲಗ್ನ. ಮಕರ ಲಗ್ನದಲ್ಲಿ ಜನನ. ವ್ಯತಿಪಾತ ಯೋಗದಲ್ಲಿ ಹುಟ್ಟಿದ್ದಾರೆ ಇವರು. ದ ಮೋಸ್ಟ್ ಡೇಂಜರಸ್ ಯೋಗ. ಇಂಚರ ಅವರು ವ್ಯತಿಪಾತ ಯೋಗದಲ್ಲಿ ಹುಟ್ಟಿದ್ದಾರೆ. ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆ ಆಗಲೇಬೇಕು, ಇಲ್ಲ ಅಂದ್ರೆ ನಡೆಯೋದಿಲ್ಲ. ಗೋಮುಖ ಪ್ರಸವ ಪೂಜೆ ಮಸ್ಟ್ ಅಂಡ್ ಶುಡ್ ಆಗಬೇಕು. ಇಲ್ಲ ಅಂದ್ರೆ ವ್ಯತಿಪಾತ ಯೋಗದಲ್ಲಿ ಅವರ ಜೀವನ ಬಹಳ ಕಷ್ಟಕರ ಆಗುತ್ತೆ. ಒಂದು ನೆಮ್ಮದಿ ಹಾಳಾಗುತ್ತೆ, ಇಲ್ಲ ಫೈನಾನ್ಸಿಯಲಿ ತೊಂದರೆ ಅನುಭವಿಸ್ತಾರೆ, ಇಲ್ಲ ದಾಂಪತ್ಯದಲ್ಲಿ ತೊಂದರೆ ಅನುಭವಿಸ್ತಾರೆ, ಇಲ್ಲ ಎಜುಕೇಷನಲ್ಲಿ ಜೀವನ ಕಷ್ಟ ಆಗುತ್ತೆ, ಇಲ್ಲ ವಿಪರೀತ ಸಾಲ ಮಾಡ್ಕೋತಾರೆ. ದಯವಿಟ್ಟು ಒಂದು ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಇರಲಿ, 0 to 6 ಆಗಲಿ, 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಬನ್ನಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ, 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3 50-50, ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಹೌದು, ಒಳ್ಳೇದಾಗ್ಬೋದು, ಕೆಟ್ಟದ್ದಾಗ್ಬೋದು. ಹಾಗಾದರೆ ಮಕರ ಲಗ್ನದ ಯೋಗಕಾರಕ ಗ್ರಹ ಯಾವುದು? 1ನೇದು ಬಂದು ಶನಿ, 2ನೇದು ಬಂದು ಶುಕ್ರ, 3ನೇದು ಬಂದು ಬುಧ, 4ನೇದು ಬಂದು ಕುಜ, 5ನೇದು ಬಂದು ತಾತ್ಕಾಲಿಕ ಚಂದ್ರ. ರಾಹು ಮತ್ತು ಕೇತು ಅತಿ ದೊಡ್ಡ ಮಿತ್ರರು, ಆದರೆ ಅತಿ ದೊಡ್ಡ ವಿರೋಧಿಗಳು ಯಾರಂದ್ರೆ ಸೂರ್ಯ ಹಾಗೂ ಗುರು ಹಾಗೂ ಚಂದ್ರನೂ ಹೌದು, ಬಟ್ ಅಷ್ಟು ಹೇಳ್ಕೊಳಿಸ್ತಲ್ಲ. ನೋಡಿ, ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ. ಅಷ್ಟು ಎಫೆಕ್ಟ್ ಮಾಡಲ್ಲ ಚಂದ್ರ. ವಕ್ರೀಯ ಗುರು, ನೀಚ ಸೂರ್ಯ, ಅಸ್ತಂಗತ ಬುಧ, ಅಸ್ತಂಗತ ಕುಜ, ಉಚ್ಚ ಸ್ಥಾನದಲ್ಲಿ ಚಂದ್ರ. ಉಚ್ಚ ಚಂದ್ರ. ಬನ್ನಿ, ಹಾಗಾದರೆ ಜಾತಕ ಏನ್ ಹೇಳುತ್ತೆ ನೋಡೋಣ. ನೋಡಿ, 1ನೇ ಮನೆಯಲ್ಲಿ ಯಾರಿಲ್ಲ, 4ನೇ ಮನೆಯಲ್ಲಿ 12ನೇ ಮನೆ ಸ್ವಾಮಿ ಮತ್ತು ರಾಹು. ಹೌದಾ? 7ನೇ ಮನೆಯಲ್ಲಿ ಯಾರಿಲ್ಲ, 10ನೇ ಮನೆಯಲ್ಲಿ ನೀಚ ಸೂರ್ಯ. ಇದನ್ನು ಕಾಲ ಸರ್ಪ ದೋಷ ಅಂತ ಕರಿತೀವಿ ನಾವು. ಕಾಳ ಸರ್ಪ ದೋಷ ಬಹಳ ಕೆಟ್ಟ ದೋಷ ರೀ ಇದು.
ಬಹಳ ಕೆಟ್ಟ ದೋಷ ಅಂದ್ರೆ ಬಹಳ ಕೆಟ್ಟ ದೋಷ. ಒಂದು, ವಿದ್ಯೆ ಹಾಳಾಗ್ಬೋದು. ಎರಡು, ದಾಂಪತ್ಯ ಹಾಳಾಗ್ಬೋದು. ಮೂರು, ವಿಪರೀತ ಸಾಲ ಮಾಡ್ಕೋಬೋದು. ನಾಲ್ಕು, ಆರೋಗ್ಯ ಹಾಳು ಮಾಡ್ಕೋಬೋದು. ಇಷ್ಟರಲ್ಲಿ ಯಾವಾಗಲೂ ಒಂದಾಗುತ್ತೆ. ಇಷ್ಟರಲ್ಲಿ ಯಾವ್ದಾದ್ರೂ ಒಂದಾಗುತ್ತೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಈ ಕಾಲಸರ್ಪ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ. ದಯವಿಟ್ಟು ತಾವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ಈ ಕಾಲಸರ್ಪ ದೋಷ ಬಿಡೋದಿಲ್ಲ. ಹೌದು, ಕಾಲಸರ್ಪ ದೋಷ ಬಹಳ ಡ್ಯಾಮೇಜ್ ಮಾಡುತ್ತೆ. ಬನ್ನಿ, ಒಂದನೇ ಮನೆ ಸ್ವಾಮಿ ಎರಡನೇ ಮನೆಯಲ್ಲಿ, ಹಾಗಾಗಿ 1 ಮತ್ತು 2ನೇ ಭಾವದ ಫಲವನ್ನು ನೀವು ಅನುಭವಿಸ್ತೀರಿ. 1 ಮತ್ತು 2ನೇ ಭಾವದ ಫಲ ಏನು? ಒಳ್ಳೆಯ ವ್ಯಕ್ತಿತ್ವ ಇರುತ್ತೆ, ಒಳ್ಳೆಯ ಗುಣಗಳು ಇರ್ತವೆ, ಒಳ್ಳೆಯ ವಿಚಾರಗಳು ಇರ್ತವೆ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಕೆಪಬಲ್ ಇರ್ತೀರಿ, ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ಒಳ್ಳೆ ಇಮೇಜ್ ಇರುತ್ತೆ, ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಅನ್ನ ಹೊಂದಿರ್ತೀರಿ. ಇದು 1ನೇ ಭಾವದ ಫಲ. ಅದೇ ರೀತಿ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತವೆ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ಒಳ್ಳೆ ನಡವಳಿಕೆಯನ್ನು ಬೆಳೆಸ್ಕೋತೀರಿ, ದುಡ್ಡಿನ ಒಳಹರಿವು ಹೊರಹರಿವು ಸಮತೋಲನವಾಗಿರುತ್ತೆ, ಸಂಬಂಧಗಳು ಸಹಾಯ ಮಾಡ್ತಾರೆ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದಲ್ಲಿ ಸ್ವಚ್ಛಂದ ಬೆಳಿತೀರಿ, ಅದು ಅಲ್ಲದೆ ಪರಿವಾರದ ಸ್ಥಿತಿ ಎಷ್ಟೇ ಕೆಟ್ಟಿದ್ರು ಎತ್ತರ ತಗೊಂಡು ಹೋಗ್ತೀರಿ, ಇಂಗ್ಲಿಷಲ್ಲಿ ಒಳ್ಳೆ ಸ್ಟಡೀಸ್ ಮಾಡ್ತೀರಿ, ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನಲ್ಲಿ ದಾಟಿ ಇರುತ್ತೆ, ಮಾತಿನಲ್ಲಿ ಸಂಸ್ಕಾರ ಇರುತ್ತೆ, ಬಹಳ ನೆಮ್ಮದಿ ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ. ಇದು 2ನೇ ಭಾವದ ಫಲ. ನೋಡಿ, ಇಲ್ಲೇ ಗುರು ಚಾಂಡಾಲ ದೋಷ ಆಗಿದೆ. ಗುರು ಚಾಂಡಾಲ ದೋಷ ಪ್ಲಸ್ ಸರ್ಪ ದೋಷ ಆಗಿದೆ. ಕುಜ ಅಸ್ತಂಗತ ಆಗಿದ್ದಾನೆ. ಹಾಗಾಗಿ ಗುರು ಚಾಂಡಾಲ ದೋಷ ಬಹಳ ಆಕ್ಟಿವೇಟ್ ಆಗ್ತಾನೆ. ಇಲ್ಲಿ ವಿದ್ಯೆ ಆಗ್ತಲ್ಲ ನಿಮಗೆ. ಹೌದು, ವಿದ್ಯೆಯಲ್ಲಿ ಬಹಳ ವೀಕ್ ಆಗಿರ್ತೀರಿ, ಆರೋಗ್ಯ ಸಮಸ್ಯೆ ಕಾಡುತ್ತೆ, 4ನೇ ಭಾವದ ಕೆಟ್ಟ ಫಲವನ್ನು ಅನುಭವಿಸ್ತೀರಿ, ತಾಯಿಯ ವಿರೋಧ ಹೋಗ್ತೀರಿ, ತಾಯಿಯ ವಿರುದ್ಧ ನಡ್ಕೋತೀರಿ, ಯಾವುದೇ ವ್ಯವಹಾರಗಳು ನಡೆಯೋದಿಲ್ಲ, ನೆಮ್ಮದಿಯ ಬದುಕನ್ನು ಬದುಕೋದಿಲ್ಲ, ಸುಖಮಯ ಜೀವನವನ್ನು ಸಾಗಿಸೋದಿಲ್ಲ, ಒಳ್ಳೆ ಪ್ರಾಪರ್ಟಿ ಗಳಿಸೋದಿಲ್ಲ, ಹೈಯರ್ ಎಜುಕೇಶನ್ ಮಾಡ್ಕೊಳ್ಳೋದಿಲ್ಲ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ, ಮನೆಯ ಸ್ಥಿತಿ ಬಹಳ ಕೆಟ್ಟದಾಗುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಬಹಳ ಕೆಟ್ಟದಾಗಿರುತ್ತೆ, ಹಾಸ್ಪಿಟಾಲಿಟಿ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ, ಸಮಾಜದಲ್ಲಿ ಹೆಸರು ಕೆಡಿಸ್ಕೋತೀರಾ, ಆಭರಣ ವೆಹಿಕಲ್ ಇವೆಲ್ಲವೂ ಖರೀದಿ ಮಾಡ್ತೀರಿ, ಆದರೆ ಅದು ಪ್ಲೆಜ್ಜಲ್ಲಿ ಇರ್ತವೆ, ಒತ್ತೆಯಲ್ಲಿರ್ತವೆ, ಅದು ಅಲ್ಲದೆ ಪ್ರಾಪರ್ಟಿನೂ ಪ್ಲೆಜ್ಜಲ್ಲೇ ಇರುತ್ತೆ. ಸರ್ಪದೋಷ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ, ಸಾಲವನ್ನು ಮಾಡ್ಕೋತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಹುಟ್ಟುಕೋತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದವನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲುಬು ಕೀಳುಗಳ ರೋಗಕ್ಕೆ ತುತ್ತಾಡ್ತೀರಿ, ತಂದೆಯ ಏಳಿಗೆಯಲ್ಲಿ ಕುಂಠಿತ ಆಗುತ್ತೆ. ಇದು 4ನೇ ಭಾವದ ಫಲ. ಏನ್ ಮಾಡ್ತೀನಿ, ನಾಗ ಪ್ರತಿಷ್ಠಾಪನೆ ಮಸ್ಟ್ ಶುರು ಮಾಡಲೇಬೇಕು ನೀವು, ಇಲ್ಲಾಂದ್ರೆ ನಡೆಯೋದಿಲ್ಲ. ಹೌದು, ನಾಗ ಪ್ರತಿಷ್ಠಾಪನೆ ಮಸ್ಟ್ ಶುಡ್ ಮಾಡಲೇಬೇಕು, ಇಲ್ಲ ನಡೆಯೋದಿಲ್ಲ. 5ನೇ ಮನೆಯಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿ 1 ಡಿಗ್ರಿಯಲ್ಲಿದ್ದಾನೆ. ಅವರ 5ನೇ ಮನೆ ಸ್ವಾಮಿ 8ರಲ್ಲಿ ಇರೋದ್ರಿಂದ ತಮಗೆ ಮಲ್ಟಿ ಅಫೇರ್ಸ್ ಆಗ್ತವೆ. ಮಲ್ಟಿ ಅಫೇರ್ಸ್ ಅಂದ್ರೆ ಒಂದು 2-3 ಅಫೇರ್ಸ್ ಆಗ್ತವೆ, ನಮ್ಮ ಅಥವಾ 2-3 ಮದುವೆ ಆಗ್ಬೋದು,
ಆ ಚಾನ್ಸ್ ಇದೆ. ಇಲ್ಲಿ ಚಂದ್ರಶಾಂತಿ ಆಗಲೇಬೇಕು. ಮದುವೆ ವಿಚಾರದಲ್ಲಿ ಗ್ಯಾರಂಟಿ ಕೊಡೋದಿಲ್ಲ. 1 ಬಿಟ್ಟು 2 ಬಿಟ್ಟು 3 ಆದ್ರೂ ಆಶ್ಚರ್ಯ ಪಡುವುದಿಲ್ಲ ಇಲ್ಲಿ. ಯಾಕಂದ್ರೆ ಅಷ್ಟಮದಲ್ಲಿ ಶುಕ್ರ ಇದ್ದಾನೆ, ಅವರ ಜಾಗದಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ವಿರೋಧಿಯವನು, ಮಕರ ಲಗ್ನದ ವಿರೋಧಿಯವನು ಉಚ್ಚ ಸ್ಥಾನದಲ್ಲಿ 5ನೇ ಮನೆಯಲ್ಲಿ ಬಂದಿದ್ದರಿಂದ ನಿಮಗೆ ಲವ್ ಮ್ಯಾರೇಜಸ್ 2-3 ಆಗ್ಬೋದು. ಹೌದು, ಚಾನ್ಸಸ್ ಇದೆ. ಮಲ್ಟಿ ಅಫೇರ್ಸ್ ಅಂತ ಅದಕ್ಕೆ ನಾನು ಇರೋ ಸತ್ಯ ಹೇಳ್ತೀನಿ. ನೀವು ನನ್ನನ್ನು ತಪ್ಪು ತಿಳ್ಕೊಬೇಡಿ. ಅದನ್ನು ಸರಿ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಇವಾಗಲೇ ಮಾಡ್ಕೋಬೇಡಿ. ನಾನು ಪ್ರತಿಷ್ಠಾಪನೆ ಚಂದ್ರಶಾಂತಿ ಮಾಡ್ಕೊಳ್ಳಿ, ಗುರು ಶಾಂತಿ ಮಾಡ್ಕೊಳ್ಳಿ. ನೋಡಿ, ಅಷ್ಟಮ ಶುಕ್ರದಲ್ಲಿ ಏನಾಗುತ್ತೆ? ಅಷ್ಟಮ ಶುಕ್ರದಲ್ಲಿ ಏನಾಗುತ್ತೆ? ಒಂದು ಗಂಡಿನಿಂದ ಮೋಸ ಆಗ್ಬೋದು, ಇಲ್ಲ ಗಂಡಿನಿಂದ ದೂರ ಆಗ್ಬೋದು, ಇಲ್ಲ ದುಡ್ಡನ್ನು ಕಳ್ಕೋಬಹುದು, ಇಲ್ಲ ಆಸ್ತಿ ಕಳ್ಕೋಬಹುದು, ಇಲ್ಲ ನೆಮ್ಮದಿ ಕಳ್ಕೋಬಹುದು. ಯಾವತ್ತು ಸುಖನೇ ಅನುಭವಿಸಕ್ಕಾಗದೇ ಇರಬಹುದು. ಇವೆಲ್ಲ ಆಗುವುದು ಅಷ್ಟಮ ಶುಕ್ರನಿಂದ. ಹೌದು, ಗಂಡನಿಂದ ದೂರ ಆಗ್ಬೋದು, ಸುಖ ಇಲ್ಲದೆ ಜೀವನ ಮಾಡ್ಬೋದು, ದುಡ್ಡು ಕಳ್ಕೋಬಹುದು, ಆಸ್ತಿ ಕಳ್ಕೋಬಹುದು, ನೆಮ್ಮದಿ ಕಳ್ಕೋಬಹುದು, ಮೋಸ ಹೋಗ್ಬೋದು, ಜೂಜಾಡಬಹುದು, ಕೆಟ್ಟ ಚಟಗಳಿಗೆ ಬಲಿಯಾಗಬಹುದು. ಇವೆಲ್ಲವೂ ಅಷ್ಟಮ ಶುಕ್ರನಿಂದ ಆಗುವಂತ ಕೆಟ್ಟ ಫಲಗಳು. ಇಲ್ಲಿ ಶುಕ್ರ ಶಾಂತಿನೂ ಆಗ್ಬೇಕು. ಗುರುಬಲ ಇಲ್ಲ ನಿಮಗೆ. ಯಾಕಂದ್ರೆ 12ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿ ಬಂದಿದ್ದಾನೆ, 5ನೇ ಮನೆ ಸ್ವಾಮಿ ಮತ್ತು 10ನೇ ಮನೆ ಸ್ವಾಮಿ ಅಷ್ಟಮ ಮನೆಯಲ್ಲಿ ಬಂದಿದ್ದಾರೆ. ಬಹಳ ಕಷ್ಟಕರ ಇದೆ. ಕಾಳ ಸರ್ಪ ದೋಷ, ಅಷ್ಟಮ ಶುಕ್ರ, 5ನೇ ಮನೆ ಚಂದ್ರ. ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಬುಧ ಅಸ್ತಂಗತ ಆಗಿದ್ದಾನೆ, ಕುಜ ಅಸ್ತಂಗತ ಆಗಿದ್ದಾನೆ. ಆಗಬಾರ್ದು ಅಸ್ತಂಗತ ಇವರು. ಇಲ್ಲಿ 7 ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು, 7 ಕ್ಯಾರೆಟ್ ಹವಳ ಹಾಕಲೇಬೇಕು. ಹವಳ ಹಾಕಿದ್ರೆ ಮಾತ್ರ ನೋಡಿ. ಇದು ಬುಧ ಅಸ್ತಂಗತ ಆಗಿದ್ದಾನೆ, ಕುಜ ಅಸ್ತಂಗತ ಆಗಿದ್ದಾನೆ. ಇದು ಬುದ್ಧಿ ಸಾಹಸ ಯೋಗ ಅಂತ ಕರಿತೀವಿ ನಾವು. ಬುದ್ಧಿ ಸಾಹಸ ಯೋಗ ನೋಡಿ. ಇವರು 4 ಮತ್ತು 9ನೇ ಭಾವದ ಸ್ವಾಮಿ. ಇವನು ಕುಜ 4 ಮತ್ತು 11ನೇ ಭಾವದ ಸ್ವಾಮಿ, ಇವನು 10ನೇ ಭಾವದ ಸ್ವಾಮಿ. ಗುರುವಿನ ಆಶೀರ್ವಾದ ನೋಡಿ. ಇಲ್ಲಿ ಹವಳ ಮತ್ತು ಪಚ್ಚೆ ಹಾಕಲಿಲ್ಲ, ಗುರುವಿನ ಆಶೀರ್ವಾದ ಸಿಗುವುದಿಲ್ಲ. ಹವಳ ಮತ್ತು ಪಚ್ಚೆ ಹಾಕಿದರೆ ಮಾತ್ರ ಇವು ಯೋಗ. ಹವಳ ಮತ್ತು ಪಚ್ಚೆ. ಗುರುವಿನ ಆಶೀರ್ವಾದ ಸಹ ಸಿಗುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಏನೋ ಇಷ್ಟಪಟ್ಟು ಪ್ರಾಪ್ತಿಯಾಗುತ್ತೆ, ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನ ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ನಿಮ್ಗೆ ಸಿಗುತ್ತೆ, ಬಹಳ ಲಕ್ಕಿ ಆಗಿರ್ತೀರಿ, ಪುಣ್ಯ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿ ಇರುತ್ತೆ. ಯಾವಾಗ ಪಚ್ಚೆ ಹಾಕಿದ್ರೆ ಮಾತ್ರ. ಹವಳ ಹೌದು, ಪಚ್ಚೆ ಹಾಕಲಿಲ್ಲ. ಹವಳ ಹಾಕಿದ್ರೆ
ನೋಡಿ, ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಒಳ್ಳೆ ವ್ಯವಹಾರಗಳಾಗ್ತವೆ, ಸುಖಮಯ ಜೀವನ ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿ ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಆಗುತ್ತೆ, ಎಲ್ಲರ ಜೊತೆಗೂ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ, ಮನೆಯ ಸ್ಥಿತಿ ಬಹಳ ಚೆನ್ನಾಗುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಆಗುತ್ತೆ, ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ, ಆಭರಣ, ವೆಹಿಕಲ್ ಇತ್ಯಾದಿಗಳು ಖರೀದಿ ಮಾಡೋದಲ್ಲದೆ ಮನೆ ಹಾಗೂ ತೋಟ, ಶಾಪ್ ಅನ್ನು ಖರೀದಿ ಮಾಡ್ತೀರಿ. ಹೌದು, ಯಾವಾಗ ಹವಳ ಹಾಕಿದರೆ ಮಾತ್ರ. ನೋಡಿ, ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಲಾಭದಲ್ಲಿ ಜೀವನ ಮಾಡ್ತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ, ಆಸೆ ಆಕಾಂಕ್ಷೆಗಳು ಇರುತ್ತವೆ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ, ಗ್ರೋತ್ ಆಗುತ್ತೆ, ದುಡ್ಡು ಆಭರಣವನ್ನು ಗಳಿಸ್ತೀರಿ, ಸೇವಿಂಗ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ, ಮಿತ್ರರನ್ನು ಒಳ್ಳೆ ಸಂಬಂಧ ಇರುತ್ತೆ. ಯಾವಾಗ ಹವಳ ಹಾಕಿದರೆ ಮಾತ್ರ. ಇಲ್ಲಿ ಸೂರ್ಯಶಾಂತಿ ಮಾಡಲಿಲ್ಲ ಅಂದ್ರೆ ಕೆಲಸದಲ್ಲಿ ನಿಮಗೆ ನಾನು ಸೂರ್ಯಶಾಂತಿ ಮಾಡಿದರೆ ಮಾತ್ರ ಕೆಲವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ, ಕೆಲಸ ವಿಧಾನ ಚೆನ್ನಾಗಿರುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಮಾನ ಪ್ರತಿಷ್ಠೆ, ಅಂತಸ್ತು, ಸ್ಥಾನಮಾನ, ಯಶಸ್ಸು, ಕೀರ್ತಿ, ಆರೋಗ್ಯವನ್ನು ಪಡ್ಕೊತೀರಿ. ಇದು 10ನೇ ಭಾವದ ಫಲ. ಯಾರ ಜಾತಕದಲ್ಲಿ ಬುದ್ಧಿ, ಸಾಹಸ ಬರುತ್ತೋ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಗುಣವನ್ನು ಅನುಭವಿಸುವುದೊಂದನೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಸ್ಥಾನಮಾನ, ಅಂತಸ್ತು, ಆರೋಗ್ಯ, ಐಶ್ವರ್ಯ ಪಡ್ಕೋತೀರಿ. ಬುದ್ಧಿ ಸಾಹಸ ಯೋಗದಲ್ಲಿ ಬಹಳ ಹಾರ್ಡ್ ವರ್ಕ್ ಇರ್ತೀರಿ. ಹೆಚ್ಚಾಗಿ ಆರ್ಮಿಯಲ್ಲಿ ನೋಡ್ಬೋದು, ನೇವಿಯಲ್ಲಿ ನೋಡ್ಬೋದು, ಏರ್ಫೋರ್ಸ್ ಅಲ್ಲಿ ನೋಡ್ಬೋದು, BSF ಅಲ್ಲಿ ನೋಡ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಯೋಗ ಇದ್ದು ಆಲ್ಮೋಸ್ಟ್ ಈ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡೋದು. ಆದ್ರೆ ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಗಮನಿಸಿ ನೀವು. ಸೂರ್ಯ ನೀಚಿದ್ದಾನೆ, ಹಾಗಾಗಿ ಕೇತು 0 ಡಿಗ್ರಿ ಫಲ ಕೊಡ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಲ್ಲಿ ಗ್ರಹಣ ದೋಷ ಆಗುತ್ತೆ, ಜಡತ್ವ ದೋಷ ಆಗುತ್ತೆ, ಪ್ಲಸ್ ಅಂಗಾರಕ ದೋಷ ಆಗುತ್ತೆ. 10ನೇ ಮನೆಯಲ್ಲಿ ಅಂಗಾರಕ ದೋಷ ಆದರೆ ಕೆಲಸದಲ್ಲಿ ಅವಮಾನ ಆಗುತ್ತೆ, ಕೆಲಸದಲ್ಲಿ ಸಸ್ಪೆನ್ಷನ್ ಬರುತ್ತೆ, ಕೆಲಸದಲ್ಲಿ ಡಿಸ್ಮಿಸ್ ಆಗ್ಬೋದು, ಕೆಲಸದಿಂದ ತೆಗೆದು ಹಾಕ್ಬೋದು, ಯಾವುದು ಕೈ ಹಿಡಿಯುವಂತ ಕೆಲಸ ಹಿಡಿಯಬಹುದು, ಒಟ್ಟೆ ಕೆಲಸನೇ ಕೈ ಹಿಡಿಯೋದಿಲ್ಲ, ಯಾವ ಕೆಲಸ ನಿಮಗೆ ಸಮಾಧಾನ ಆಗುವುದಿಲ್ಲ, ಯಾವ ಕೆಲಸ ನಿಮಗೆ ಲಾಭದಲ್ಲಿ ತೋರುವುದಿಲ್ಲ. 10ನೇ ಮನೆಯಲ್ಲಿ ಅಂಗಾರಕ ದೋಷ ಆಗಬಾರ್ದು. ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ಸೂರ್ಯ ಶಾಂತಿ ಮಾಡ್ಕೋಬೇಕು. ಜಡತ್ವ ದೋಷ, ರೋಗಕ್ಕೆ ತುತ್ತಾಗ್ತೀರಿ, ಯಾವುದು ಆರೋಗ್ಯದ ಸಮಸ್ಯೆ ಬರುತ್ತೆ, ದೇಹದಲ್ಲಿ ಸೋಮಾರಿತನ ಬೆಳೆಯುತ್ತೆ. 10ನೇ ಮನೆಯ ಗ್ರಹ ದೋಷ, ತಂದೆ ವಿಪರೀತ ಸಾಲ ಮಾಡ್ಕೋತಾನೆ. 10ನೇ ಮನೆಯ ಗ್ರಹ ದೋಷ ಅಂದ್ರೆ ತಂದೆ ವಿಪರೀತ ಸಾಲ ಮಾಡ್ಕೋತಾನೆ, ತಂದೆ ವಿಪರೀತ ಕಷ್ಟಗಳಾಗ್ತವೆ. ಹೌದು, ತಂದೆಗೆ ಕೊಟ್ಟರು ಏನೇನು ತಂದೆಗೆ ಕಷ್ಟಗಳು ಬರ್ತಾವೆ, ತಂದೆ ಸಾಲ ಮಾಡ್ಕೋತಾನೆ, ತಂದೆ ಜಗಳ ಜಾಪತ್ರೆಯ ಜೀವನ ಕೂಡಿರುತ್ತೆ, ವಿರೋಧಗಳು ಮಾಡ್ಕೋತಾರೆ, ತಂದೆ ಆರೋಗ್ಯ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ವಿವಾದಗಳಿಗೆ ಗುರಿಯಾಗಬಹುದು, ಅಪವಾದಗಳನ್ನು ಹೊತ್ಕೋಬಹುದು, ಕೋರ್ಟು ಕಚೇರಿ ಅಡ್ಡಾಡಬಹುದು, ಎಲುಬು ಕೀಲಿನ ರೋಗಕ್ಕೆ ತುತ್ತಾಗಬಹುದು, ತಂದೆ ಏರಿಕೆಯಲ್ಲಿ ಖಂಡಿತ ಆಗ್ಬೋದು, ಇವೆಲ್ಲವೂ ಆಗ್ತವೆ. ಇಲ್ಲಿ ಏನ್ ಮಾಡ್ಕೋಬೇಕಂದ್ರೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ನಾಗ ಪ್ರತಿಷ್ಠಾಪನೆ ಮಾಡಲೇಬೇಕು ನೀವು, ಪ್ಲಸ್ ಗುರು, ಶುಕ್ರ ಹಾಗೂ ಸೂರ್ಯ, ಈ 3 ಗ್ರಹಗಳ ಶಾಂತಿ ಆಗ್ಲೇಬೇಕು. ಇಲ್ಲ ಅಂದ್ರೆ ಬಹಳ ಕೆಟ್ಟದಾಗಿ ಅನುಭವಿಸ್ತೀರಿ ನೀವು. ಇದು ಸತ್ಯನೇ, ನಾನು ಹೇಳೋದು ನೀವು. ನೋಡಿ, ಶನಿ ಸೀದಾ 3ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಸೀದಾ ನಿಮ್ಮ ಶುಕ್ರ ನೋಡ್ತಾನೆ, ಅದಾದ್ಮೇಲೆ ನಿಮ್ಮ 11ನೇ ಭಾವ ನೋಡ್ತಾನೆ. 2ರಲ್ಲಿ ಒಳ್ಳೆಯ ವ್ಯವಹಾರ, 4ರಲ್ಲಿ ಗುರುವಿನಿಂದ ಆಗುವ ಕೆಟ್ಟ ಫಲಗಳು, ಅಷ್ಟಮದಲ್ಲಿ ಶತ್ರುನಾಶ. ಬಟ್ ಕುಜ ನೋಡಿ, ಇಲ್ಲಿ ನೀವು ಹವಳ ಹಾಕಿದ್ರೆ ಸೀದಾ ನಿಮ್ಮನ್ನು ನೋಡ್ತಾನೆ, ಅದಾದ್ಮೇಲೆ ಸೀದಾ 4ನೇ ಭಾವ ನೋಡ್ತಾನೆ, ಅದಾದ್ಮೇಲೆ 5ನೇ ಭಾವ ನೋಡ್ತಾನೆ. ಎಷ್ಟು ಇಂಪಾರ್ಟೆಂಟ್ ನೋಡಿ ಹವಳ ಪಚ್ಚೆ ಎಷ್ಟು ಇಂಪಾರ್ಟೆಂಟ್ ನೋಡಿ. 7 ಕ್ಯಾರೆಟ್ ನೀವು ಹವಳ ಹಾಕ್ಲೇಬೇಕು, ಬೇರೆ ದಾರಿನೇ ಇಲ್ಲ. 7 ಕ್ಯಾರೆಟ್ ಹವಳ ಹಾಕ್ಲೇಬೇಕು, 7 ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು.
ಮಸ್ಟ್ ಆ್ಯಂಡ್ ಶುಡ್. ಇಲ್ಲ ಅಂದರೆ 100% ತೊಂದರೆಗೀಡಾಗ್ತಾರೆ. ಹೌದು, ಗುರು, ಶುಕ್ರ ಹಾಗೂ ಸೂರ್ಯ 3 ಗ್ರಹಗಳ ಶಾಂತಿ ಆಗಬೇಕು. ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡಲೇಬೇಕು ನೀವು, ಬೇರೆ ದಾರಿನೇ ಇಲ್ಲ. ಬನ್ನಿ, 1, 5, 7, 9ನೇ ನೋಡ್ಬೇಕು. 1ನೇ ಮನೆ ಸ್ವಾಮಿ 6ರಲ್ಲಿದ್ದಾನೆ, 5ನೇ ಮನೆ ಸ್ವಾಮಿ 2ರಲ್ಲಿದ್ದಾನೆ, 7ನೇ ಮನೆ ಸ್ವಾಮಿ 4ರಲ್ಲಿದ್ದಾನೆ, 9ನೇ ಮನೆ ಸ್ವಾಮಿ ಅಷ್ಟಮದಲ್ಲಿದ್ದಾನೆ. ದಾಂಪತ್ಯ ಓಕೆ, ಸ್ವಲ್ಪ ಜಗಳ ಜಾಪತ್ರ ಇರುತ್ತೆ, ಅದು ಹೊಂದಾಣಿಕೆ ಆಗ್ಬೋದು. ಎಜುಕೇಶನ್ ನೋಡೋಣ. ಆಗುತ್ತೆ ಎಜುಕೇಶನ್. 5ನೇ ಮನೆ ಸ್ವಾಮಿ 10ನೇ ಮನೆಯಲ್ಲಿದೆ, ಎಜುಕೇಶನ್ ಆಗುತ್ತೆ. ಎಜುಕೇಶನ್ ಮಾಡ್ತೀಯ ತಾಯಿ, ಅದರಲ್ಲಿ ಏನೂ ಸಂಶಯ ಇಲ್ಲ. ಬನ್ನಿ ಕೆಲಸದ ವಿಚಾರವಾಗಿ ನೋಡೋಣ. 10ನೇ ಮನೆಯಲ್ಲಿ ಸೂರ್ಯ 100% ಸರ್ಕಾರಿ ನೌಕರಿ ಮಾಡ್ತೀಯ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸರ್ಕಾರಿ ನೌಕರಿ ಮಾಡೇ ಮಾಡ್ತೀಯ, ನೋ ಡೌಟ್. ಬಟ್ ದಯವಿಟ್ಟು ದಾಂಪತ್ಯ ಹಾಳಾಗೋ ಚಾನ್ಸಸ್ ಭಾಳಿದೆ, ಆರೋಗ್ಯ ಹಾಳಾಗೋ ಚಾನ್ಸಸ್ ಭಾಳಿದೆ. ದಯವಿಟ್ಟು ನಾನು ಹೇಳುವಾಗ ಗುರುಬಲ ಇಲ್ದಂಗೆ ಆಗ್ಬೋದು. ಬಹಳ ಕಷ್ಟಪಟ್ಟು ಮೇಲೆ ಬರ್ತೀಯ ನೀನು, ಅದಕ್ಕೆ ಹವಳ ಪಚ್ಚಿ ಬೇಕೇ ಬೇಕು, ಇಲ್ಲ ಅಂದ್ರೆ ಬಹಳ ಕಷ್ಟಕ್ಕೆ ಬಿಡ್ತೀಯ ನೀನು. ಹೌದು, ಸದ್ಯ ಸೂರ್ಯ ದಶೆಯಲ್ಲಿದೆಯಾ, ನೋ ಪ್ರಾಬ್ಲಮ್. ಆಕ್ಚುಲಿ ಇದು ಬಹಳ ತೊಂದರೆ ಇದೆ ನಿಮಗೆ. ನಿಮ್ಮ ತಂದೆಗೆ ಬಹಳ ತೊಂದರೆ. ನಿಮ್ಮ ತಂದೆ ಆಪತ್ತಿನಲ್ಲಿ ಸಿಕ್ಕೊಂಡಿದ್ದಾರೆ, ಸಾಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹೌದು, 100% ಇದು ಸತ್ಯ. ನಿಮ್ಮ ತಂದೆ ಆರೋಗ್ಯ ಸರಿ ಇಲ್ಲ ಸಾಲದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅದಕ್ಕೆ ನಾನು ಹೇಳೋದು, ಗೋಮುಖ ಪ್ರಸವ ಪೂಜೆ ಮೊದಲು ಮಾಡ್ಕೊಳ್ಳೋದು ನೀನು, ಯಾಕಂದ್ರೆ ವ್ಯತಿಪಾತ ಯೋಗದಲ್ಲಿ ಹುಟ್ಟಿದೆಯಾ. ಅದಾದ್ಮೇಲೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊ, ಅದಾದ್ಮೇಲೆ ಅರ್ಕ ವಿವಾಹ ಮಾಡ್ಕೊ, ಅದಾದ್ಮೇಲೆ 100% ಹೇಳ್ತೀನಿ ಗುರು, ಶುಕ್ರ ಹಾಗೂ ಸೂರ್ಯ ಶಾಂತಿ ಮಾಡ್ಕೊ. ಅದಾದ್ಮೇಲೆ 7 ಕ್ಯಾರೆಟ್ ಹವಳ ಪಚ್ಚೆ ಮಸ್ಟ್ ಆ್ಯಂಡ್ ಶುಡ್ ತಗೋ, ಇಲ್ಲ ತೊಂದರೆಗೀಡಾಗ್ತಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.